ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಕರ್ಣ ಕೊಟ್ಟ ಬೆಗ್ ಗಿಫ್ಟ್ ಏನಿದು ಸಾಹಿತ್ಯಗೆ. ಆ ಕಡೆ ಅಪ್ಪ ಕರ್ಣನ ಅಮ್ಮನ ಸತ್ಯವನ್ನ ರಿವೀಲ್ ಮಾಡ್ತಿದ್ದಾರೆ. ಹಾಗಾದರೆ ಅನು ಅವರ ಸತ್ಯ ಏನು? ಇಲ್ಲಿ ಅರುಂಧತಿ ತುಂಬ ನೋವು ಪಟ್ಕೋತಿರೋದು ಯಾಕೆ? ಅಂಥದ್ದೇನಾಯಿತು? ಜೊತೆಗೆ ವೆಂಕಟೇಶ್ ಅವ್ರಿಗೆ ಸತ್ಯ ರಿವೀಲ್ ಮಾಡಿಬಿಟ್ಟ ಕಾರಣ ವಿಡಿಯೋ ತೋರಿಸೇ ಬಿಟ್ಟ ವೆಂಕಟೇಶ್ ಅವರ ರಿಯಾಕ್ಷನ್ ಹೇಗಿತ್ತು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕರ್ಣನ ನೋಡ್ತಿದ್ದಾಗೆ ಸ್ವರೂಪ್ ಕರ್ಣ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತ ಕೇಳ್ತಿದ್ದಾನೆ. ಏನದು ಸ್ವರೂಪ್ ಅಂತ ಕೇಳಿದ್ದಕ್ಕೆ ಅದು ಅನುರಾಧ ಟೀಚರ್ ಇಲ್ಲಿ ಅಕ್ಕಂಗೆ ಅಪ್ಲಿಕೇಶನ್ ಫಾರ್ಮ್ ಕಳಿಸಿದ್ರು. ಆದರೆ ಅಮ್ಮ ಅದನ್ನು ಹರಿದು ಚೂರು ಚೂರು ಮಾಡಿಬಿಟ್ರು. ಅಕ್ಕಂಗೆ ಓದಬೇಕು ಅಂದರೆ ತುಂಬಾ ಇಷ್ಟ, ಅಕ್ಕಂಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಆದರೆ ಅಮ್ಮ ಅದಕ್ಕೆ ಮರ್ಯಾದೆ ಹಾಗೆ ಹೀಗೆ ಅಂತ ಹೇಳಿ ಅಕ್ಕಂಗೆ ತುಂಬಾ ನೋವು ಮಾಡ್ತಿದ್ದಾರೆ. ಒಪ್ಕೊಳ್ಳೇ ಇಲ್ಲ ಕಾಲೇಜ್ಗೆ ಹೋಗೋದಕ್ಕೆ. ಅವ್ರು ಮುಂದೆನೇ ಅರ್ಧ ಹಾಕ್ಬಿಟ್ರು. ಗೊತ್ತಾ, ಅಕ್ಕನ ಮನಸ್ಸಿಗೆ ಎಷ್ಟು ನೋವಾಯಿತು ಅಂತ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ, ಒಪ್ಸೋಣ, ಆ ಕೆಲಸ ಮಾಡೋಣ, ನೀನು ಹೋಗಿ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಬಾ ಅಂದಾಗ ಖಂಡಿತ ಈಗಲೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ ತರೋಕ್ಕೆ ಹೋಗ್ತಾನೆ ಸ್ವರೂಪ್. ನಂತರ ಈ ಕಡೆ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ. ಬಿಕಾಸ್ ಆಲ್ರೆಡಿ ಇಲ್ಲಿ ಕಾರಣ ಎಂಟ್ರಿ ಕೊಟ್ಟಿದ್ದಾನೆ ಮನೆಗೆ. ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಅಯ್ಯೋ ಎಲ್ಲಿಂದ ಬಂದಪ್ಪ, ಈಗ ತಾನೇ ಇಷ್ಟೊತ್ತು ಚೆನ್ನಾಗಿದ್ವಿ, ಬಂದು ಹೊಕ್ಕರಿಸ್ಕೊಂಬಿಟ್ಟ ಅಂತ ಹೇಳ್ತಿದ್ರೆ. ಯಾಕಂటే ಹೇಗಿದ್ರ ಚೆನ್ನಾಗಿಲ್ವಾ ಅಂತ ಹೇಳ್ತಿದ್ರೆ. ಈ ಕಡೆ ಇಷ್ಟೊತ್ತು ಚೆನ್ನಾಗಿದೆ, ನೀನು ಬಂದ್ಯಲ್ಲ, ಇನ್ನಂತೂ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಏನಂಟಿ ಮಾತಾಡ್ಕೋತಿದ್ರ ಅಂದಾಗ ಏನೂ ಇಲ್ಲ ಅಪ್ಪ, ಕೆಲಸ ಇದೆ, ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ಕಾರಣ ಬಂದಿದ್ದೆ. ಏನು ಆಂಟಿ ಏನು ಮಾಡ್ತಿದ್ರ ನೀವು, ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕಿತ್ತಲ್ವಾ ಅಂತ ಹೇಳ್ತಿದ್ರೆ. ಏನಪ್ಪ ಏನು ಮಾಡಿಕೊಡ್ಬೇಕಿತ್ತು ನಿನಗೆ ಅಂತ ಕೇಳ್ತಿದ್ರೆ. ಏನೂ ಇಲ್ಲ ಆಂಟಿ, ಸಾಹಿತ್ಯ ಅವರು ಕಾಲೇಜ್ಗೆ ಹೋಗಬೇಕಿತ್ತು, ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ಗೆ ನೀವು ಹೋಗಿ ಹೇಳಬೇಕಿತ್ತು ಅಂತ. ಅದಂತೂ ಆಗೋದೇ ಇಲ್ಲ. ಏನು ಅಂದ್ಕೊಂಡಿದ್ಯಾ, ವಿಡಿಯೋ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ಬೋದು, ನೀನು ಮಾಡಿದ ಕೆಲಸನೆಲ್ಲ ಮಾಡಿಸ್ಕೋಬಹುದು ಅಂತ ಅಂದ್ಕೊಂಡಿದ್ಯಾ? ನೀನು ಹೇಳಿದೆ ಅಂತ ಹೆದರಿಸ್ತೀಯ ಅಂತ ಎಲ್ಲನೂ ಕೂಡ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಕೂಡ ಮಿತಿ ಇದೆ, ನೀನು ಮಿತಿ ಮೀರಿ ಹೋಗ್ತಾ ಇದೆಯಾ ಅಂತ ರೇಗ್ತಿದ್ದಾರೆ ಇಲ್ಲಿ ನಳಿನ ಆಂಟಿ ಜೊತೆಗೆ. ಹೌದಾ ಆಂಟಿ, ನಿಮಗೆ ಮಿತಿ ಇರ್ಬೋದು, ಆದರೆ ನನಗೆ ಯಾವುದೇ ಮಿತಿ ಕೂಡ ಇಲ್ಲ. ಹೌದಾ, ಒಪ್ಕೊಳ್ಳೋದಿಲ್ವಾ ಅಂತಿದ್ದಕ್ಕೆ ಇಲ್ಲ, ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನಳಿನವರು. ಆದರೆ ಸರಿ ಆಯಿತು ಬಿಡಿ, ಏನು ಮಾಡಬೇಕು ನಾನೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ವೆಂಕಟೇಶ್ವರು ಹಾಗೆ ತಾತ ಬಂದೇನ ಗಮನಿಸಿ ವೆಂಕಟೇಶ್ ಅಂಕಲ್ ಅಂತ ಹೇಳಿ ವಿಡಿಯೋನ ಇಟ್ಕೊಂಡು ಹೋಗ್ತಿದ್ದಾನೆ. ಕಾರಣ ಇದನ್ನು ನೋಡಿದ್ದೆ. ಇಲ್ಲಿ ಹೆದರ್ಕೋತಿದ್ದಾಳೆ ಗ್ರೀಷ್ಮ, ಹಾಗೆ ಇಲ್ಲಿ ನಳಿನ ಆಂಟಿ ಕೂಡ ಹಿಂದೆ ಕಣ ಅಂತ ಹೋಗ್ತಾರೆ. ಬಟ್ ಆ ಕಾರಣ ಇಲ್ಲಿ ಎದುರುಗಡೆ ಬಂದು ವೆಂಕಟೇಶ್ವರ ಮುಂದೆ ಅಂಕಲ್ ನಾನು ನಿಮಗೆ ಒಂದು ವಿಡಿಯೋನ ತೋರಿಸ್ಬೇಕಿತ್ತು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ, ಯಾವ ವಿಡಿಯೋ ಏನು ಅಂದಾಗ ಅಂಕಲ್ ಆ ವಿಡಿಯೋ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡ್ತೀರಾ ಏನು ಅಂತ ಹೇಳ್ತಿದ್ರೆ. ಏನೋ ತಪ್ಪಾಗಿ ಇವನೇನೋ ತೋರಿಸ್ತಿದ್ದಾನೆ, ಏನೂ ಇಲ್ಲ ರೀ ಅಂತ ಹೇಳ್ತಿದ್ದಾರೆ ನಳಿನವರು. ಆ ವಿಡಿಯೋ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಿ ಅದು ತಪ್ಪೋ ಒಪ್ಪೋ ಅಂತ. ನಿಮ್ಮ ಹೆಂಡತಿ ಏನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ. ಜೊತೆಗೆ ಈ ಕಡೆ ಹೋಗಮ್ಮ ಗ್ರೀಷ್ಮ, ಹೋಗಿ ಮಚ್ ತೊಗೊಂಡು ಬಾ ಅಂತ ಹೇಳ್ತಿದ್ದಾರೆ. ಕಾರಣ ಆಯಿತು ಅಂತ ಹೇಳಿ ಗ್ರೀಷ್ಮ ಹೋದರೆ ಎಲ್ಲೇ ಹೋಗ್ತಿದ್ಯೋ ಸುಮ್ಮನೆ ಕುತ್ಕೋ ಇಲ್ಲ ಅಂತ ರೀಗಿ ಉಳಿಸ್ಕೋತಾರೆ ನಳಿನವರು. ಏನು ವಿಡಿಯೋನಪ್ಪ ತೋರಿಸ್ಬೇಕು ಅಂತ ಹೇಳ್ತಿದ್ರೆ. ಏನಿಲ್ಲ ರೀ, ಸುಮ್ಮನೆ ತಮಾಷೆ ಮಾಡ್ತಾನೆ ಅಷ್ಟೇ ಅಂದಾಗ ತಮಾಷೆನೋ ಅಮಾಸೆನೋ ಏನು ಅನ್ನೋದು ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂಕಲ್ ಅಂತ ಕಾರಣ ಹೇಳಿದ್ರು ಕೂಡ. ಏನೋ ವಿಡಿಯೋ ತೋರಿಸ್ಬೇಕು ಅಂತ ತಾನೆ, ಆದರೂ ಕೂಡ ಯಾಕೆ ನೀನು ತಡೀತಿದ್ಯಾ, ನೀನು ತಡೀತಿರೋದು ನೋಡಿದ್ರೆ ನೀವೇನೋ ಅವಾಂತರ ಮಾಡಿರುವ ಆಗಿದೆ ಅಂತ ವೆಂಕಟೇಶ್ವರು ಹೇಳ್ತಿದ್ದಾರೆ. ಈ ಕಡೆ ಗ್ರೀಷ್ಮ ಅಮ್ಮ ಅವನು ಹೇಗೋ ಕಾರಣ ಸಾಹಿತ್ಯಕ್ಕನ ಕಾಲೇಜಿಗೆ ಕಳಿಸಿ ಅಂತ ಹೇಳಿದ್ರು. ಒಪ್ಕೊಂಡಿದ್ರೆ ನಿನಗೇನಾಗ್ತಿತ್ತು. ಈಗ ಅಪ್ಪ ಏನು ಮಾಡ್ತಾರೆ ಅಂತ ಗೊತ್ತಿದೆಯಾ ನಿನಗೆ, ಮಾಡೆಲ್ ಆಗಬೇಕು, ಹೆಸರು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ಬದುಕೋದೆ ಕಷ್ಟ ಅಂತ ಅನ್ನಿಸ್ತದೆ, ಬದುಕೋದೆ ಅನುಮಾನ ಅಂತ ಅನ್ನಿಸ್ತದೆ. ಅಮ್ಮ ಏನು ಮಾಡಿದೆ ನೀನು ಅಂತ ಗ್ರೀಷ್ಮ ಹೇಳ್ತಿದ್ರೆ. ಸುಮ್ಮನೆ ಕುತ್ಕೊಳ್ಳೆ, ಈಗಲೇ ಬೆವ್ತ್ಕೋತಿದ್ದೀನಿ, ಏನು ಮಾಡಿಬಿಡ್ತಾನೋ ನನ್ನ ಗಂಡ ಅಂತ ನೀನು ಸುಮ್ಮನೆ ಇಲ್ಲಿ ಇಲ್ದಿರೋದನ್ನೆಲ್ಲ ಹೇಳಬೇಡ ಅಂತ ಹೆದರೋಗ್ತಿದ್ದಾರೆ, ಬೆವರ್ತಿದ್ದಾರೆ. ಈ ಕಡೆ ಫೈನಲಿ ಯಾರು ಏನೇ ಮಾಡಿದ್ರು ಕೂಡ ತೋರಿಸೋ ಕಾರಣ ಆ ವಿಡಿಯೋ ಏನು ಅನ್ನೋದನ್ನು ಇಲ್ಲಿ ಹೇಳೇ ಬಿಡ್ತಾರೆ ವೆಂಕಟೇಶ್ವರು. ತಾತ ಸಾಹಿತ್ಯ ಕೂಡ ಅಲ್ಲೇ ಇದ್ದಾರೆ. ಏನದು ಎಂತು ಅಂತ ಹೇಳ್ತಿದ್ರೆ. ಅದೇನೋ ವಿಡಿಯೋ ತೋರಿಸ್ಬೇಕಂತ ಇವನು ಅಂತ ಹೇಳ್ತಿದ್ದಾರೆ. ನಂತರ ವಿಡಿಯೋನು ತೋರಿಸೇ ಬಿಡ್ತಾನೆ, ಪ್ಲೇ ಮಾಡೇ ಬಿಡ್ತಾನೆ. ಈ ಕಡೆ ಮುಗಿತು ನಮ್ಮ ಕತೆ ಅಂತ ನಳಿನ ಮತ್ತು ಗ್ರೀಷ್ಮ ಅಂದ್ಕೊಂಡಿದ್ರೆ. ಈ ಕಡೆ ವೆಂಕಟೇಶ್ವರು ಆ ವಿಡಿಯೋನ ನೋಡ್ತಾರೆ, ಫುಲ್ ಸಿಟ್ಟಾಗಿಬಿಡ್ತಾರೆ. ಸಿಟ್ಟಾಗಿದ್ದೆ ರೇಗ್ತಿದ್ದಾರೆ. ಈ ಕಡೆ ರೇಗ್ತಿರುವುದು ಕನ್ನಡದ ಮೇಲೆ. ಏನಿದು ವಿಡಿಯೋ ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ವಿಡಿಯೋ ಅಂಕಲ್, ನಮ್ಮ ಕಾಲೇಜಲ್ಲಿದ್ದಾಗ ನಾವು ಎಷ್ಟು ಟ್ಯಾಲೆಂಟೆಡ್ ಆಗಿ ಬಿಹೇವ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ವ. ನಮ್ಮ ಟ್ಯಾಲೆಂಟ್ಸ್ನೆಲ್ಲ ನಾನು ಈ ಮನೆ ಸದಸ್ಯ ಅಲ್ವಾ ಅಂದ್ರೆ ನಿನ್ನ ಯಾರು ತೋರಿಸೋದಿದ್ದು, ನಾನು ಕೇಳಿದ್ದ ಇದನ್ನು ಯಾರಾದರೂ ಟ್ಯಾಲೆಂಟ್ ಅಂತ ಹೇಳ್ತಾರ ಅಂತ ಹೇಳ್ತಿದ್ರೆ. ಅಯ್ಯೋ ಅಂಕಲ್ ಏನು ಮಾತಾಡ್ತಿದ್ರ ನೀವು, ನಾವು ಕೂಡ ಈ ಮನೆಯವರು ಎಷ್ಟು ಟ್ಯಾಲೆಂಟೆಡ್ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದ, ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಗಲೇ ಹೋಗಿರೋ ಉಸಿರು ವಾಪಸ್ ಬಂದಂಗಾಗುತ್ತೆ ಗ್ರೀಷ್ಮ ಮತ್ತು ನಳಿನ ಅವ್ರಿಗೆ. ನಂತರ ಈ ರೀತಿ ಎಲ್ಲ ತಲಹಾಟೆನ ನನ್ನ ಹತ್ರ ಇಟ್ಕೋಬೇಡ ಅಂತ ರೇಗಿ ವೆಂಕಟೇಶ್ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ಎಲ್ಲರೂ ಕೂಡ ಹೋಗ್ತಿದ್ದಾಗ ಈ ಕಡೆ ಗ್ರೀಷ್ಮ ಮತ್ತು ನಳಿನವ್ರ ಹತ್ರ ಬಂದಿದೆ. ಏನು ಆಂಟಿ ಮಿಸ್ ಆಗಿ ವಿಡಿಯೋ ತೋರಿಸ್ದೆ ಅಂತ ಅಂದ್ಕೊಂಡ್ರ?
ನಿಜವಾಗ್ಲೂ ಕೂಡ ವಿಡಿಯೋ ಬೇಕು ಅಂತಲೇ ನನ್ನ ವಿಡಿಯೋನ ತೋರಿಸಿದ್ದು. ಇದು ಎಚ್ಚರಿಕೆ ಅಷ್ಟೇ. ಇನ್ನೇನಾದರೂ ನೀವು ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತ ನಾನು ಮೇನ್ ವಿಡಿಯೋನೇ ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಸೆಟ್ ಮಾಡಿಕೊಂಡು ನಳಿನ ಗ್ರೀಷ್ಮ ಹೋಗಿ ಬಟ್ಟೆ ಮಡ್ಚ್ಕೊಂಡು ಕೂತಿದ್ರೆ ಅಷ್ಟರಲ್ಲಿ ಸ್ವರೂಪ್ ಬರ್ತಾನೆ. ಬಂದಿದ್ದೆ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೀನಿ ಅಂದಾಗ ತೊಗೊಂಡು ಬಾ, ಹೋಗಿ ಸಿಗ್ನೇಚರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬರ್ತಿದ್ದಾರೆ. ಅಷ್ಟೊತ್ತಿಗೆ ಆ ಕಡೆ ರಾಜೇಂದ್ರ ಅವರು ತಮ್ಮ ಹೆಂಡತಿನ ನೆನಪು ಮಾಡಿಕೊಂಡು ತನ್ನ ಮಗನಿಗೆ ಹೊಡೆದಿದ್ದು ಎಲ್ಲವನ್ನ ಕೂಡ ವಿಜಿಟ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ನಂತರ ಅಲ್ಲಿಗೆ ಅವರ ತಂಗಿ ಮಗಳು ಬರ್ತಾರೆ. ಮಾವ, ನಿಮ್ಮ ಹತ್ರ ನಾನು ಈ ವಿಷಯ ಮಾತನಾಡೋಷ್ಟು ದೊಡ್ಡವಳಲ್ಲ, ಆದರೆ ನೀವು ಯಾವತ್ತೂ ಕೂಡ ಕಣ್ಣನ ಮೇಲೆ ಈ ರೀತಿ ಕೈ ಮಾಡಿದವರಲ್ಲ, ಬೇಜಾರು ಮಾಡ್ಕೊಂಡಾರಲ್ಲ. ನೀವು ತುಂಬ ಬೇಜಾರಾಗಿದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಸಮಾಧಾನ ಮಾಡುವಷ್ಟು ನನಗೆ ಯೋಗ್ಯತೆ ಇಲ್ಲ ಅಂತಲೂ ಗೊತ್ತು. ಆದರೂ ಕೂಡ ನಾನು ಹುಟ್ಟಿದಾಗಿಂದ ನೋಡಿದ್ದೀನಿ, ಯಾರೂ ಕೂಡ ಅವ್ರ ಬಗ್ಗೆ ಈ ಮನೇಲಿ ಮಾತಾಡಿಲ್ಲ, ಯಾವ ಸುಳಿವು ಕೂಡ ಇಲ್ಲ. ಯಾಕೆ ಮಾವ, ಏನಾಯಿತು? ನಿಮ್ಮ ಮನಸ್ಸಲ್ಲಿರೋದನ್ನು ಬೇಕಿದ್ರೆ ನನ್ನ ಹತ್ರ ಹಂಚ್ಕೋಬೋದು, ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂದಾಗ ಏನು ಹಂಚ್ಕೊಂಡ್ರೇನು? ನನಗೇನಾದರೂ ಗೊತ್ತಿದ್ರೆ ತಾನೇ ಹಂಚ್ಕೊಳ್ಳೋಕ್ಕೆ. ನನ್ನಲ್ಲಿ ಎಷ್ಟೋ ಪ್ರಶ್ನೆಗಳಿದೆ, ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗದೆ ನಾನೇ ಕೂತಿದ್ದೀನಿ. ಆದರೆ ಒಂದಿನ ಖಂಡಿತ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅನುರಾಧ ಎಲ್ಲಿದ್ದಾಳೋ ಏನೋ ಅಂತ ಗೊತ್ತಿಲ್ಲ, ಆದರೆ ಈ ಮನಸ್ಸಲ್ಲಿ ಯಾವತ್ತೂ ಅಚ್ಚುಳಿದ ಇದ್ದಾಳೆ. ಇವತ್ತು ಕೂಡ ನಾನು ಇವಳನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಕಣ್ಣಂಗೆ ಫೋಟೋ ತೋರಿಸ್ಬೋದಿತ್ತಲ್ಲ. ಅಮ್ಮನ ಫೋಟೋ ನೋಡಿದ್ರೆ ಅದು ಅವ್ನ ಕೋಪ ಕಡಿಮೆ ಆಗ್ತತ್ತೇನೋ ಅಂದಾಗ ಅದೆಲ್ಲ ಆಗೋದಿಲ್ಲ ಮಗಳ ಅಂತ ಹೇಳ್ತಿದ್ದಾರೆ ರಾಜೇಂದ್ರ ಅವರು. ಅದನ್ನು ನೋಡಿದ್ರೂ ಅವನಿಗೆ ಕಡಿಮೆ ಆಗಲ್ಲ. ಸತ್ಯ ಏನು ಅನ್ನೋದು ನನಗೆ ಗೊತ್ತಿದ್ರೆ ತಾನೆ ಅಂತ ಹೇಳ್ತಾರೆ. ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಅರುಂಧತಿಯವರು ಕಣ್ಣೀರು ಹಾಕ್ತಿದ್ದಾರೆ. ಬಿಕಾಸ್ ಅನುರಾಧ ಅವರು ಮನೆ ಬಿಟ್ಟು ಯಾಕೆ ಹೋದರು ಅನ್ನೋ ಪ್ರಶ್ನೆ ಇವತ್ತಿಗೂ ಕೂಡ ರಾಜೇಂದ್ರ ಅವ್ರಿಗಿದೆ. ಕೇಳದೆ ಮನೆ ಬಿಟ್ಟು ಹೋಗಿದ್ದಾರೆ, ಆದರೆ ಅದಕ್ಕೆ ಕಾರಣ ಏನು ಅನ್ನೋದೇ ಅವ್ರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರಿಂದ ಗೊತ್ತಾಗೋದು ಇಲ್ಲಿ ಅನುರಾಧ ಅವರು ಇನ್ನೂ ಪ್ರಶ್ನಾರ್ಥಕವಾಗೇ ಇದ್ದಾರೆ ಅಂತ. ಆದರೆ ಕರ್ಣನ ಅಮ್ಮ ಬೇರೆ ಯಾರು ಅಲ್ಲ, ಸಾಹಿತ್ಯ ಟೀಚರ್ ಅನ್ನೋದಂತೂ 100% ಗ್ಯಾರಂಟಿ ಆಗಿದೆ. ನಂತರ ಈ ಕಡೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು, ಆಂಟಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಸಿಗ್ನೇಚರ್ ಆಗ್ತೀರಾ, ಜೊತೆಗೆ ಇದನ್ನು ನಿಮ್ಮ ಕೈಯಾರೆ ನೀವೇ ತುಂಬ್ತೀರಾ ಅಂದಾಗ ನಾನು ಯಾಕೆ ತುಂಬಬೇಕು, ಇದಕ್ಕೆ ಯಾವುದಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ನಾನು ಹೇಗೆ ಇದನ್ನು ತುಂಬಿಸ್ಬೇಕು ಅಂತ ಗೊತ್ತು. ವೆಂಕಟೇಶ್ ಅಂಕಲ್ ಹತ್ರ ಹೋಗ್ತೀನಿ ಅಂತದಾಗೆ ಕೊಡಪ್ಪ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಅವರ ಕೈನ ಹಸ್ತಾಕ್ಷರದಿಂದಾನೇ ಹೋಗಿ ಅಪ್ಲಿಕೇಶನ್ ಫಾರ್ಮ್ನ ತುಂಬ್ತಾರೆ. ಸ್ವರೂಪ್ ಮತ್ತು ಕರ್ಣಗೆ ತುಂಬಾ ಖುಷಿ ಆಗ್ತದೆ. ನಂತರ ಇಲ್ಲಿ ಮನೆಯಲ್ಲಿ ಚಿಕ್ಕಪ್ಪ ತಾತ ಹಾಗೆ ಸಾಹಿತ್ಯ ಮಾತನಾಡ್ತಿರ್ಬೇಕಿದ್ರೆ ನಿನ್ನ ಹತ್ರ ಮಾತಾಡಬೇಕು ಸಾಹಿತ್ಯ ಅಂತ ಹೇಳಿ ಚಿಕ್ಕಮ್ಮ ಬರ್ತಾರೆ. ಆಗ ಕೋಪದಲ್ಲಿ ಏನೇನು ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ತಗೋ ನಾನೇ ಅಪ್ಲಿಕೇಶನ್ ಫಾರ್ಮ್ ತರಿಸಿದ್ದೀನಿ, ನೀನು ಕಾಲೇಜ್ಗೆ ಹೋಗಬೇಕು, ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ ಅಂತ ಹೇಳ್ತಿದ್ರೆ, ಇಲ್ಲ ನಮ್ಮ ಮನೆಗೆ ಮರ್ಯಾದೆಗೆ ತೊಂದರೆ ಆಗುತ್ತೆ ಅಂದರೆ ನಾನು ಅಂಥ ಕಾಲೇಜ್ಗೆ ಹೋಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ, ಶಿಕ್ಷಣ ಮುಖ್ಯ ಮರ್ಯಾದೆಗಿಂತ ಅಂತ ಹೇಳ್ತಿದ್ದಾರೆ. ಏನಮ್ಮ ನೀನು ಅಕ್ಕನೇ ಕಾಲೇಜ್ಗೆ ಹೋಗಲ್ಲ ಅಂತ ಹೇಳಿದ್ರು ಮರ್ಯಾದೆ ಅಂತ ಹೇಳ್ತೀಯ, ಸುಮ್ಮನೆ ಇರಬೇಕಲ್ವಾ ಅಂದಾಗ ನೀನೇನೋ ವಿದ್ಯೆ ಕಲೀಲಿಲ್ಲ, ಅವಳೇನೋ ಓದಿ ಏನಾದರೂ ಮಾಡ್ತಾಳೆ, ಸುಮ್ಮನೆ ಅವಳು ಕಾಲೇಜ್ಗೆ ಹೋಗ್ತಾಳೆ, ನೀನು ಸುಮ್ಮನಿರು ಅಂತ ಹೇಳ್ತಿದ್ದಾರೆ. ಫೈನಲಿ ಅಕ್ಕ ಕಾಲೇಜ್ಗೆ ಹೋಗಕ್ಕ ಅಂತ ಗ್ರೀಷ್ಮ ಕೂಡ ಹೇಳ್ತಾರೆ. ಫೈನಲಿ ಸಾಹಿತ್ಯಗೆ ತುಂಬ ಖುಷಿ ಆಗ್ತದೆ. ಅಪ್ಲಿಕೇಶನ್ ಫಾರ್ಮ್ಗೆ ಸಿಗ್ನೇಚರ್